ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಮಾತನಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನು ಅವರು ಕೂಡ ಮಾತನಾಡಿದರೆ, ಪ್ರತಿಕ್ರಿಯೆ ನೀಡಿದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ದೇವರಾಜೇಗೌಡ ನಿನ್ನೆ ಆಡಿಯೋ ಬಿಡುಗಡೆ ಮಾಡಿದ್ದಾರೆ. ಈ ಪ್ರಕರಣದ ಹಿಂದೆ ಯಾರ್ಯಾರಿದ್ದಾರೆ ಅಂತ ಅವರೇ ಹೇಳಿದ್ದಾರೆ. SIT ಸಂಪೂರ್ಣವಾಗಿ DK ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದೆ ಅಂತ ನೇರ ಆರೋಪವನ್ನ ಯತ್ನಾಳ್ ಮಾಡ್ತಾ ಇದ್ದಾರೆ. SIT ತನಿಖೆಯಿಂದ ನ್ಯಾಯ ಸಿಗೋದಿಲ್ಲ, ಆ ವಿಶ್ವಾಸ ನಮಗಿಲ್ಲ ಅಂತ ಹೇಳಿ ಕೂಡ ಯತ್ನಾಳ್ ಮಾತಾಡಿದ್ದಾರೆ. ವಿಜಯಪುರದಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಕರಣವನ್ನ CBIಗೆ ಒಪ್ಪಿಸಬೇಕು ಅಂತನೂ ಕೂಡ ಯತ್ನಾಳ್ ಒತ್ತಾಯವನ್ನ ಮಾಡಿದ್ದಾರೆ. SIT ಅಧಿಕಾರಿಗಳೆಲ್ಲರೂ ಕೂಡ DK ಶಿವಕುಮಾರ್ ಅವರ ಕಂಟ್ರೋಲ್ನಲ್ಲಿರೋರೇ ಇದ್ದಾರೆ. SIT ಇಂದ ನಮಗೆ ನ್ಯಾಯ ಸಿಗೋದಿಲ್ಲ, ಹಾಗಾಗಿ ಈ ಪ್ರಕರಣ CBI ತನಿಖೆಗೆ ಒಪ್ಪಿಸಬೇಕು ಅಂತ ಹೇಳಿ ಕೂಡ ಅವರು ಆಗ್ರಹಿಸಿದ್ದಾರೆ. ಈ ಮೊದಲೇ ನಾನು ಹೇಳಿದ್ದೆ, ರಾಜ್ಯದಲ್ಲಿ 2 CD ಫ್ಯಾಕ್ಟರಿ ಇವೆ ಅಂತ ಹೇಳಿ. ಇದು ಒಂದು ಓಪನ್ ಆಗಿದೆ, ಇನ್ನೊಂದು ಓಪನ್ ಆಗತ್ತೆ ಅಂತ ಹೇಳಿ ಮಾತಾಡಿದ್ದಾರೆ. ಮತದಾನ ಮಾಡಿದ ಬಳಿಕ TV9ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯೋಗೇಶ್ ಎಕ್ಸಾಟಿಕ್ ವೆಜಿಟೇಬಲ್ ಕೃಷಿಯಲ್ಲಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕಾನೂನಾತ್ಮಕವಾಗಿ ಏನು ಕ್ರಮ ಆಗಬೇಕು, ಅದರಲ್ಲಿ ನಮ್ಮದೇನು ಸರ್ಕಾರ ತೆಗೆದುಕೊಂಡಂಥ ನಿರ್ಣಯದ ಬಗ್ಗೆ ನಮ್ಮದು ಇತ್ತೀಚಲಾಗಿ ನಿನ್ನೆ ಏನು ಒಬ್ಬ ವಕೀಲರು ಒಂದು ಆಡಿಯೋ DK ಶಿವಕುಮಾರ್ ಮಾತಾಡಿದ್ದೇನೆ ಆಡಿಯೋ ಇವತ್ತು ರಿಲೀಸ್ ಆಗಿದೆ. ಇದು ಉದ್ದೇಶಪೂರ್ವಕವಾಗಿ ದೇವೇಗೌಡರ ಕುಟುಂಬ ಮುಗಿಸ್ಲಿಕ್ಕಿರುವಂಥ ಒಂದು ಷಡ್ಯಂತ್ರ ಹೊರತು ಅದರ ಜೊತೆಗೆ ಏನೇ ಇದ್ರೂ CBI ಕೊಟ್ಬಿಡಿ, ನಿಪಕ್ಷಪಾತವಾಗಿ ತನಿಖೆ ಆಗ್ತದೆ. ಕಾಂಗ್ರೆಸ್ ಮಾನಕ್ಕಿದು ಇಲ್ಲ, ಏನು ಇದು 3 ವರ್ಷದಿಂದ ಹೇಳಿ ನಾ ಭವಿಷ್ಯ ಹೇಳೀನಿ. ಜನವರಿ 15, 2020ಕ್ಕೆ ನಾ ಭವಿಷ್ಯ ನೋಡಿದ್ದೀನಿ. ಈ ರಾಜ್ಯದಲ್ಲಿ 2 CD ಫ್ಯಾಕ್ಟ್ರಿ ಅದಾವು. ಒಂದು CD ಫ್ಯಾಕ್ಟ್ರಿ ಇವತ್ತು ನಿನ್ನೆ ಡಿಕ್ಲೇರ್ ಆಗೈತಿ, ಇನ್ನೊಂದು CD ಫ್ಯಾಕ್ಟ್ರಿ ಆದಷ್ಟು ಬೇಗನೆ ಡಿಕ್ಲೇರ್ ಆಗ್ತದೆ. ನಾನು ಮೊದಲಿಂದ ಪದೇ ಹೇಳ್ತಿದ್ದೆ, ಅವಾಗ ಎಲ್ಲರೂ ನನ್ನ ನೆಗ್ಲೆಕ್ಟ್ ಮಾಡಿದ್ರು, ನಂದು ಆದ್ಕೂಲಕ್ಕೆ ನಕ್ಕೊಂಡು ಕೂತಿದ್ರು. ಇವತ್ತು ಒಬ್ಬರಿಗೆ ಬಂದಿದೆ, ಇವತ್ತು ನನಗಾಗಿದೆ. ಸಿದ್ದರಾಮಯ್ಯಗೂ ಬರ್ಬೋದು, ಪರಮೇಶ್ವರ್ ಬರ್ಬೋದು. ದಯವಿಟ್ಟು ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳಿಗೂ ಇದು ಪಕ್ಷಾತೀತವಾಗಿ ಒಂದು ಇತ್ತೀಚೆಗೆ ಆಡಬೇಕಲ್ಲಿ ಅವ್ರ ಕೈ ಮುಗಿದು ಕೇಳ್ಕೊತೀನಿ ನಾನು. ಅಲ್ಲ ಸ್ವಾಮಿ, 14 ಸುತ್ತಾಗ ಅದು ಸುತ್ತಾಗೈತೆ, ಅದು ನಂತ ನೇರವಾಗಿದೆ. ಅಲ್ಲ, ನಂದು ನನ್ನ ಕಡೆ ನೇರವಾಗಿದೆ, ಯಾವ ಬೇಕಾ ಕೊಡ್ತೀನಿ. ಇದು ಈ ಕೇಸು ಸುತ್ತಾಕಿದೆ, ಹಿಂಗೆ ಅಲ್ಲಿ ಮಾಡಿದ್ರೆ ನಾನು ನೇರವಾಗಿ DK ಮಾತಾಡ್ದೆ ಕೊಡ್ತೀನಲ್ಲ. ನನ್ನ ಬಗ್ಗೆ ಷಡ್ಯಂತ್ರ ಮಾಡಿದ್ದೆ, ನನ್ನ ಕಡೆ ಇದೆ ಯಾವಾಗ. ಆದರೆ ಸುಮ್ಮನೆ ಮೀಡಿಯಮ್ ಎಲ್ಲ CBI ಕೊಡ್ದು ಇಲ್ಲಿ ನೋಡಿ. SIT ಬಗ್ಗೆ ಅವಾಗ SIT ಬಗ್ಗೆ ವಿಶ್ವಾಸ, ಇವಾಗ SIT ಬಗ್ಗೆ ವಿಶ್ವಾಸಿಲ್ಲ. ಅಲ್ಲ ಸ್ವಾಮಿ, 14 ಸುತ್ತಾಗ ಅದು ಸುತ್ತಾಕೈತೆ, ಅದು ನಂತ ನೇರವಾಗಿದೆ. ಅಲ್ಲ, ನಂದು ನನ್ನ ಕಡೆ ನೇರವಾಗಿದೆ, ಯಾವ ಬೇಕಾ ಕೊಡ್ತೀನಿ. ಇದು ಈ ಕೇಸು ಸುತ್ತಾಕಿದೆ, ಹಿಂಗೆ ಅಲ್ಲಿ ಮಾಡಿದ್ರೆ ನಾನು ನೇರವಾಗಿ DK ಮಾತಾಡ್ದೆ ಕೊಡ್ತೀನಲ್ಲ. ಈ ಮಹಾನಾಯಕ ಭಾಳಷ್ಟು ಹಣದಲ್ಲಿ ಪ್ರಭಾವ ಅದಾನೆ, ಹಣ ಕೊಟ್ಟೆಲ್ಲ ಖರೀದಿ ಮಾಡ್ತಾನೆ, ಸೊಕ್ಕದ ಅವಾಗ. ಅದಕ್ಕೆ ಮಾಡೋ ದೇಶ ಕಾನೂನು ಉಳಿಬೇಕಾರೆ ಈ ಕೇಸಲ್ಲಿ ಫಿಕ್ಸ್ ಆಗಬೇಕು ನೋಡಿರಿ. ಈ ಮಹಾನಾಯಕ ಭಾಳಷ್ಟು ಹಣದಲ್ಲಿ ಪ್ರಭಾವ ಅದಾನೆ, ಹಣ ಕೊಟ್ಟೆಲ್ಲ ಖರೀದಿ ಮಾಡ್ತಾನೆ, ಸೊಕ್ಕದ ಅವಾಗ. ಅದಕ್ಕೆ ಮಾಡೋ ದೇಶ ಕಾನೂನು ಉಳಿಬೇಕಾರೆ ಈ ಕೇಸಲ್ಲಿ ಫಿಕ್ಸ್ ಆಗಬೇಕು ನೋಡಿರಿ. ಈ ಮಹಾನಾಯಕ ಭಾಳಷ್ಟು ಹಣದಲ್ಲಿ ಪ್ರಭಾವ ಅದಾನೆ, ಹಣ ಕೊಟ್ಟೆಲ್ಲ ಖರೀದಿ ಮಾಡ್ತಾನೆ.